ತೆಲಂಗಾಣದ ಬಡವರ ಅಕ್ಕಿ ಪತ್ತೆಯಾಗಿದೆ. ಗಂಗಾವತಿಯ ರೈಸ್ ಮಿಲ್ಗಳಲ್ಲಿ ತೆಲಂಗಾಣ ಅಕ್ಕಿ ಪತ್ತೆಯಾಗಿದೆ. ನೂರಾರು ಮೂಟೆ ಅಕ್ಕಿ ಪತ್ತೆಯಾಗಿದೆ. ಇದ್ರ ಹಿಂದೆ ಅನುಮಾನದ ಹುತ್ತ ಬೆಳೆದುಕೊಳ್ತಾ ಇದೆ. ಪಾಲಿಶ್ಗೆ ಗಂಗಾವತಿಗೆ ಬಂತ ತೆಲಂಗಾಣದ ಅನ್ನಭಾಗ್ಯದ ಅಕ್ಕಿ. ಅಕ್ರಮವಾಗಿ ಅಕ್ಕಿಯನ್ನ ತಂದು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಿರೋ ಶಂಕೆ ವ್ಯಕ್ತವಾಗಿದೆ. ರೈಸ್ ಮಿಲ್ ಮಾಲೀಕರ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯದ ಕೂಗು ಕೂಡ ಕೇಳಿ ಬಂದಿದೆ. ನೂರಾರು ಮೂಟೆ ಅಕ್ಕಿ ಪತ್ತೆಯಾಗಿರುವುದರ ಹಿಂದೆ ಅನುಮಾನದ ಹುತ್ತವೇ ಬೆಳೆದುಕೊಳ್ಳುತ್ತಿದೆ. ಪಾಲಿಶ್ಗೆ ಗಂಗಾವತಿಗೆ ತೆಲಂಗಾಣದ ಅನ್ನಭಾಗ್ಯದ ಅಕ್ಕಿ ಬಂತ ಅನ್ನುವಂತ ಅನುಮಾನ ಇದೆ. ತೆಲಂಗಾಣದ ಅಕ್ಕಿ ಗಂಗಾವತಿಯಲ್ಲಿ ಭತ್ತದ ಕಣಜ. ಇಲ್ಲಿ ಹೆಂಗ್ ಪತ್ತೆ ಆಯಿತು? ತೆಲಂಗಾಣದ ಅಕ್ಕಿ, ಬಡವರ ಅಕ್ಕಿ ಇಲ್ಲಿ ಹೇಗೆ ಬಂತು? ಪಾಲಿಶ್ಗಾಗಿ ಬಂದಿದೆ ಅನ್ನೋದು ಸದ್ಯದ ಮಾಹಿತಿ. ಮೂಟೆ ಮೂಟೆ ಅಕ್ಕಿ ಪತ್ತೆಯಾಗಿದೆ. ಸರ್, ಈಗ ತೆಲಂಗಾಣದಲ್ಲಿ ಹಂಚಬೇಕಂತ ಪಡಿತರ ಅಕ್ಕಿ ಅಕ್ರಮವಾಗಿ ಈಗ ಗಂಗಾವತಿಗೆ ಬಂದಿದೆ. ಹಾಗಾಗಿ ಅಲ್ಲಿ ಹಂಚಬೇಕಂತ ಅಕ್ಕಿ ಗಂಗಾವತಿಗೆ ಯಾಕೆ ಬಂದು? ಗಂಗಾವತಿ ಏನು ಕೆಲವೊಂದಿಷ್ಟು ಕಾರ್ಖಾನೆಗಳಿಗೆ ಯಾಕೆ ಬಂದು ಅನ್ನೋದು ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಸುದ್ದಿ ಹರಿದಾಡಕತ್ತಿದೆ. ಈಗ ಇಲ್ಲಿಂದ ನಡೆದಿದೆ. ಇಲ್ಲಿರತಕ್ಕಂಥ ಕಡಿಮೆ ಬೆಲೆಗೆ ಅಕ್ಕಿಯನ್ನು ಖರೀದಿ ಮಾಡಿಕೊಂಡು ಹೆಚ್ಚಿನ ಬೆಲೆಗೆ ಅವನ್ನು ಪಾಲಿಶ್ ಮಾಡ್ಕೊಂಡು ಹೆಚ್ಚಿನ ಬೆಲೆ ಮಾರಾಟ ಮಾಡ್ತಾರೆ ಗಂಗಾವತಿಯ ಮಕ್ಕೆ ಮಾಲೀಕರು ಅಂತ ಈಗಾಗಲೇ ಆರೋಪಗಳಿವೆ. ಗಂಗಾವತಿಯಲ್ಲಿ PDF ಅಕ್ಕಿ ಇಲ್ಲಾಂದ್ರೆ FCI ಅಕ್ಕಿ ಬಂದು ಮಿಲ್ಲಿಂಗ್ ನಲ್ಲಿ ರೀಪಾಲಿಶ್ ಮಾಡ್ತಾರೆ. ಸಹಜವಾಗಿ ಇದು ಒಂದು ಗಂಗಾವತಿ ಅಂದಂದು ಹೆಸರುವಾಸಿ. ಅದೇ ರೀತಿ ಇವತ್ತು ಏನಾಗಿದೆ, ನಿನ್ನೆ ನಮ್ಮ ಗಂಗಾವತಿ ತಾಲೂಕಾ ಗ್ಯಾರಂಟಿ ಸಮಿತಿಯ ಒಂದು ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ನಮ್ಮೊಬ್ಬ ಮೆಂಬರ್ ಒಂದು ಕಂಪ್ಲೇಂಟ್ ಮಾಡಿದ್ರು. ಈ ರೀತಿ ಬೇರೆ ಕಣ್ಣಿಂದ ರೈಸ್ ಬರ್ತಾ ಇದಾವೆ ತೆಲಂಗಾಣದಂತೆ. ತೆಲಂಗಾಣ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ತೆಲಂಗಾಣ ರೈಸ್ ಅಂತೇಳಿ ಪ್ರತಿಯೊಂದು ಬ್ಯಾಗ್ಲ ಒಂದು ಸ್ಟಿಕ್ಕರ್ ಇದೆ. ಆ ಸ್ಟಿಕ್ಕರ್ ತಂದಿದ್ರು. ತಂದ ಕೂಡಲೇ ನಾನು ಇಮಿಡಿಯೇಟ್ಲಿ ಅಲ್ಲಿ ಸಂಬಂಧಪಟ್ಟಂತ ನಮ್ಮ ಅಧಿಕಾರಿಗಳಿಗೆ, ಫುಡ್ ಡಿಪಾರ್ಟ್ಮೆಂಟ್, ಫುಡ್ DD ಅವರಿಗೆ, ನಮ್ಮ ಫುಡ್ ಸೂಪರ್ವೈಸರ್ ಅವರಿಗೆ ಎಲ್ಲರೂ ಕರೆಸಿ ಇಮಿಡಿಯೇಟ್ಲಿ ನಾವು ಅಲ್ಲಿ ಸಂಬಂಧಪಟ್ಟಂತ ರೈಸ್ ಮಿಲ್ ಎಲ್ಲೆಲ್ಲಿ ಡಂಪ್ ಮಾಡಿದ್ರು ಆ ರೈಸ್ ಮಿಲ್ ಅಲ್ಲಿ ನಾವು ಹೋಗಿದ್ವಿ. ಪರಿಶೀಲಿಸಿದಾಗ ಪ್ರತಿಯೊಂದು ಬ್ಯಾಗ್ನಲ್ಲಿ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ತೆಲಂಗಾಣ ಅಂತಿದೆ. ಪ್ರತಿಯೊಂದು ಬ್ಯಾಗ್ ಸುಮಾರು. ಓಕೆ, ಗಂಗಾವತಿಗೆ ತೆಲಂಗಾಣದ ಕವರ್ ಇರುವಂತ ಅಕ್ಕಿ ಹೇಗೆ ಬಂತು ಅನ್ನೋದು, ಬಡವರ ಕೈ ಸೇರಿದಂತ ಅಕ್ಕಿ ಹೇಗೆ ಬಂತು ಅನ್ನುವಂತ ಅನುಮಾನ ತನಿಖೆ ನಡೀತಾ ಇದೆ. ವಿಜಯ್ ಕವಲೂರು ಅಂತ ಹೇಳಿ ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಗ್ ಬಂತಿದ್ದು? ತೆಲಂಗಾಣದ ಅಕ್ಕಿ ಹೇಗ್ ಬಂತು? ಅಲ್ಲಿ ಬಡವರ ಕೈ ಸೇರಬೇಕಾದಂತ ಅಕ್ಕಿ ಇಲ್ಲಿ ಹೇಗ್ ಮಾರಾಟ ಆಯ್ತು? ತಮ್ಗೇನ್ ಮಾಹಿತಿ ಇದೆ ಸರ್? ಸರಿ, ಏನಿಲ್ಲ. ತೆಲಂಗಾಣದಿಂದ ನಮ್ಮ ಕೊಪ್ಪಳ ಜಿಲ್ಲೆ ಗಂಗಾವತಿಗೆ ಈ ಅಕ್ಕಿ ಮಾಲೀಕರ ಕೈ ಸೇರ್ತಾರೆ. ಸಾಕಷ್ಟು ನೂರಾರು ಪ್ಯಾಕೆಟ್ಗಳು ಅವ್ರಿಗೆ ಸಿಗ್ತದೆ ಸರ್. ಆದ್ರೆ ಇಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳು ಶಾಮೀಲ್ ಹಾಕೊಂಡು ಬಡವರಿಗೆ ಕೊಡಬೇಕಾದಂತ ಅಕ್ಕಿಯನ್ನ, ಬಡವರಿಗೆ ಸೇರಬೇಕಂತ ಪಡಿತರ ಅಕ್ಕಿಯನ್ನ ನಮ್ಮ ಕೊಪ್ಪಳಕ್ಕೆ ತಂದು ಕೊಪ್ಪಳ ಮಿಲ್ ಮಾಲೀಕರ ಜೊತೆ ಶಾಮೀಲಾಗಿ ಕಡಿಮೆ ಬೆಲೆಗೆ ತಂದಂತ ಅಕ್ಕಿಯನ್ನ ಹೆಚ್ಚಿನ ಪಾಲಿಶ್ ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವಂತ ಹುನ್ನಾರವನ್ನು ಇವು ನಡೆಸಿದ್ದಾರೆ ಸರ್. ಇದು ಮೊದಲೇನಲ್ಲ ಅನ್ಸುತ್ತೆ, ಈ ರೀತಿ ವ್ಯವಹಾರ ನಡೀತಾ ಇತ್ತು ಅಂತ ಅನ್ಸುತ್ತೆ. ಬಹುಶಃ ಸಾಕಷ್ಟು ವರ್ಷಗಳಿಂದ ಈಗ ಗಂಗಾವತಿ ಅಕ್ಕಿ ಮಾಲೀಕರು ಶಾಮೀಲ್ ಹಾಕೊಂಡು ಬಡವರ ಅಕ್ಕಿನ ತಗೊಂಡು ಪಾಲಿಶ್ ಮಾಡ್ಕೊಂಡು ಹೆಚ್ಚಿನ ಬೆಲೆ ಮಾಡಿ ಇದೊಂದು ದಂಧೆ ಆಗಿದೆ ಸರ್ ಇಲ್ಲಿ ಗಂಗಾವತಿಯಲ್ಲಿ. ಎಲ್ಲಿಗೆ ಎಕ್ಸ್ಪೋರ್ಟ್ ಆಗುತ್ತೆ ಸರ್ ಈ ಕಳಪೆ ಅಕ್ಕಿ? ಅದನ್ನ ಪಾಲಿಶ್ ಮಾಡಿ ಹೆಚ್ಚಿನ ದರಕ್ಕೆ ಎಲ್ಲಿಗೆ ಮಾರಾಟ ಆಗುತ್ತೆ? ಯಾರನ್ನ ಪರ್ಚೇಸ್ ಮಾಡ್ತಾರೆ? ಅದು ಗೊತ್ತಾಗೋದಿಲ್ಲ ಪಾಲಿಶ್ ಆದ ನಂತರ. ಸರ್, ಏನಾಗಿದೆ ಅಂದ್ರೆ ಇಲ್ಲಿ ಇದರಲ್ಲಿ ಅಧಿಕಾರಿಗಳು ಶಾಮೀಲು, ರಾಜ್ಯ ಸರ್ಕಾರ ಶಾಮೀಲು. ಇವು ಪಾಲಿಶ್ ಮಾಡಿಕೊಂಡು ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ನಮ್ಮ ಜಿಲ್ಲೆಗಳಿಗೆ ಹೋಗುವಂತ ಹುನ್ನಾರ ಸರ್. ಹಾಗಾದ್ರೆ ನಮ್ಮ ಕರ್ನಾಟಕದ ಅನ್ನಭಾಗ್ಯ ಅಕ್ಕಿ ಕೂಡ ಬೇರೆ ರಾಜ್ಯಗಳಲ್ಲಿ ಹಿಂಗೆ ವ್ಯವಹಾರ ಆಗ್ತಿರ್ಬೋದು? ಹೌದು ಸರ್, ಹೌದು 100% ಸರ್. ಇದು ಸರ್, ನನ್ನೊಂದು ಪ್ರಶ್ನೆ ಸರ್. ಹೇಳಿ ಸರ್. ತೆಲಂಗಾಣದಿಂದ ಅಕ್ಕಿ ಇಲ್ಲಿ ಕರ್ನಾಟಕಕ್ಕೆ ಬರ್ತೈತಿ, ನಮ್ಮ ಕೊಪ್ಪಳ ಜಿಲ್ಲೆ ಗಂಗಾವತಿಗೆ ಬರ್ತೈತಿ ಅಂದ್ರೆ ಸರ್, ಯಾಕೆ ತೆಲಂಗಾಣದಲ್ಲಿ ಸಾಕಷ್ಟು ಅಕ್ಕಿ ಮಿಲ್ಗಳಿದಾವೆ ಸರ್ ಅಲ್ವಾ ಈ ಭಾಗದಲ್ಲಿ? ಕರೆಕ್ಟ್. ಅಲ್ಲಿ ಯಾಕೆ ಪಾಲಿಶ್ ಆಗಿಲ್ಲ ಸರ್? ನಿಜ ಯಾಕೆ ಬಂದು? ಅದೇ ಅನುಮಾನ ಸರ್ ಈಗ ಎಲ್ರಿಗೂ. ಸರ್, ಏನಿಲ್ಲ. ಥ್ಯಾಂಕ್ ಯು ವಿಜಯ್ ಕವಲೂರ್ ಅವರೇ. ನಾವು ಇದನ್ನ ಮುಂದಿನ ಹಂತದಲ್ಲಿ ಇನ್ನಷ್ಟು ಮಾಹಿತಿ ಕಲೆ ಹಾಕ್ತೀವಿ. ಥ್ಯಾಂಕ್ ಯು.